ದೇವರು ಯಾಕೆ ಹಿಂಗೆ ಮಾಡ್ತಾನೆ? ಯಾಕಂದರೆ ಯಾರು ಕೆಟ್ಟವರು ಅವರನ್ನೇ ಜಾಸ್ತಿ ಶ್ರೀಮಂತರನ್ನಾಗಿ ಮಾಡ್ತಾನೆ. ಆದರೆ ಯಾರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೋ ಅವರಿಗೆ ತುಂಬ ಕಷ್ಟನೇ ಕೊಡ್ತಾನೆ. ಒಂದು ಕತೆ ಐತೆ ಕೇಳಿ. ಮಹಾಭಾರತದ ಯುದ್ಧ ಮುಗಿದಿತ್ತು. ಒಂದು ದಿನ ಅರ್ಜುನ ಮತ್ತು ಶ್ರೀಕೃಷ್ಣ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ಬೇಕಾದ್ರೆ ಅರ್ಜುನನ ದೃಷ್ಟಿ ಕೆಳಗಡೆ ಹೋಗುತ್ತೆ. ಅಲ್ಲಿ ನೋಡಿದಾಗ ಒಂದು ಇರುವೆ ಇತ್ತು. ಅದರದ ಅರ್ಧ ಶರೀರ ಕಟ್ಟಾಗಿತ್ತು ಮತ್ತು ಅದು ಒಂದು ಅಕ್ಕಿ ಕಾಳನ್ನು ತಗೊಂಡು ಹೋಗ್ತಾ ಇತ್ತು. ಅದರ ಶರೀರ ತುಂಬ ಕಷ್ಟದಲ್ಲಿತ್ತು. ಆದರೂ ಕೂಡ ಆ ಶರೀರದಿಂದ ಆ ಕಾಳನ್ನು ಎಳ್ಕೊಂಡು ಹೋಗ್ತಾ ಇತ್ತು. ಇದನ್ನು ನೋಡಿ ಅರ್ಜುನ ಶ್ರೀಕೃಷ್ಣನಲ್ಲಿ ಕೇಳ್ತಾನೆ, ಹೇ ಪ್ರಭು, ನೀವು ತುಂಬ ಕರುಣೆಯುಳ್ಳವರು, ಆದರೂ ನೀವು ಈ ಇರುವೆಗೆ ಇಷ್ಟೊಂದು ಕಷ್ಟ ಯಾಕೆ ಕೊಟ್ಟಿದ್ದೀಯಾ? ನಿಮಗೆ ಇದರ ಮೇಲೆ ದಯೆ ಬರಲ್ವಾ ಅಂತ ಕೇಳ್ತಾನೆ. ಆವಾಗ ಶ್ರೀಕೃಷ್ಣ ಹೇಳ್ತಾರೆ, ಹೇ ಪಾರ್ಥ, ಇದು ಸಾಧಾರಣದ ಇರುವೆ ಅಲ್ಲ. ಇದು ಹಿಂದಿನ ಜನ್ಮದಲ್ಲಿ ದೇವರಾಜ ಇಂದ್ರ ಆಗಿದ್ದ. ಅಂದರೆ ದೇವತೆಗಳಿಗೆ ಅಧಿಪತಿ. ಎಲ್ಲ ದೇವತೆಗಳು, ಯಕ್ಷ, ಗಂಧರ್ವ, ಕಿಂಪುರುಷರು ಇವನ ಆಜ್ಞೆಗಳನ್ನು ಪಾಲನೆ ಮಾಡ್ತಾ ಇದ್ರು. ಆದರೆ ಇವನು ಋಷಿಮುನಿಗಳಿಗೆ ಕಷ್ಟ ಕೊಟ್ಟ, ಪ್ರಜೆಗಳ ಮೇಲೆ ಮತ್ತು ದೇವತೆಗಳ ಮೇಲೆ ಅತ್ಯಾಚಾರವನ್ನು ಮಾಡಿದ, ತನ್ನ ಕರ್ತವ್ಯಗಳನ್ನು ಪಾಲನೆ ಮಾಡಲಿಲ್ಲ ಮತ್ತು ಸ್ವರ್ಗದ ರಾಜಸಿಕ ಸುಖಗಳಲ್ಲಿ ಮುಳುಗಿದ. ಅದರದೇ ಫಲ ಇವತ್ತು ಇದಕ್ಕೆ ಈ ದುಸ್ಥಿತಿ ಬಂದಿದೆ. ಇವಾಗ ಎಚ್ಚರಿಕೆಯಿಂದ ಕೇಳಿ. ಯಾರು ದಾನ, ಧರ್ಮ, ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೋ ನಿಮ್ಮ ಪುಣ್ಯ ಬಡ್ಡಿ ಸಮೇತ ಸಿಗುತ್ತೆ. ಆದರೆ ಸ್ವಲ್ಪ ತಾಳ್ಮೆ ಇರಲಿ. ಕೆಲವೊಂದು ಜನ ಉನ್ನತ ಹುದ್ದೆಗಳಲ್ಲಿರ್ತಾರೆ. ಅವರ ಹತ್ರ ಹಣ, ಪ್ರತಿಷ್ಠೆ ಎಲ್ಲ ಇರುತ್ತೆ. ಆದರೂ ಅವರು ಜನಗಳಿಗೆ ಸಹಾಯ ಮಾಡೋ ಬದಲು ಅವರನ್ನು ಹಿಂಸೆ ಮಾಡ್ತಾರೆ, ಶೋಷಣೆ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ, ಮತ್ತೆ ಅವರನ್ನು ಸತಾಯಿಸ್ತಾರೆ. ಆದರೆ ನಮಗೆ ಅನಿಸುತ್ತೆ ಅವರು ಸುಖವಾಗಿದ್ದಾರೆ, ಖುಷಿಯಾಗಿದ್ದಾರೆ ಅಂತ. ಆದರೆ ನಿಜ ಹೇಳಬೇಕಂದ್ರೆ ಹಂಗಿರಲ್ಲ. ಅವರು ಕೂಡ ಅನುಭವಿಸಲೇಬೇಕು. ಯಾವುದೇ ಕಾರಣ ಇಲ್ಲದೆ ಮನುಷ್ಯನೇ ಆಗಿರಲಿ, ಪ್ರಾಣಿನೇ ಆಗಲಿ, ಕಷ್ಟ ಕೊಡೋಕ್ಕೂ ಮುಂಚೆ 10 ಸಲ ಯೋಚನೆ ಮಾಡಿ. ಯಾಕಂದರೆ ಕಷ್ಟದಲ್ಲಿರೋಣ ಹೃದಯದಿಂದ ಬಂದಿರತಕ್ಕಂಥ ಶಾಪ ಎಂದು ವಿಫಲ ಆಗೋದಿಲ್ಲ. ಯಾಕಂದರೆ ನೀವು ಇವತ್ತು ಖುಷಿಯಾಗಿ ಪದ, ಪ್ರತಿಷ್ಠೆ ಎಲ್ಲ ಇರ್ಬೋದು, ಆದರೆ ಇದೇ ನಾಳೆ ಇರುತ್ತಾ ಅಂತ ಯೋಚನೆ ಮಾಡಿ.